ನಮಸ್ಕಾರ ಎಲ್ರಿಗೂ. ಬನ್ನಿ, ಇದು ನನ್ನ ಮೊದಲನೇ ವಿಡಿಯೋ, ಶ್ರೀಮದ್ ಭಗವದ್ಗೀತೆಯ ಪರಿಚಯ. ಅಧ್ಯಯನ 1, ಅರ್ಜುನ ವಿಷಾದ ಯೋಗ. ಶ್ರೀಮದ್ ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಶಾಶ್ವತ ಮಾರ್ಗದರ್ಶಿಯಾಗಿದೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನು ಗೊಂದಲ ಮತ್ತು ದುಃಖಕ್ಕೆ ಒಳಗಾದಾಗ ಭಗವಾನ್ ಶ್ರೀಕೃಷ್ಣರು ನೀಡಿದ ದಿವ್ಯ ಉಪದೇಶವೇ ಶ್ರೀಮದ್ ಭಗವದ್ಗೀತಾ. ಈ ಮೊದಲ ಅಧ್ಯಯನ ಅರ್ಜುನ ವಿಷಾದ ಯೋಗ ಎಂದು ಕರೆಯುತ್ತಾರೆ. ಇಲ್ಲಿ ಅರ್ಜುನನ ವಿಷಾದವು ಜ್ಞಾನಕ್ಕೆ ದಾರಿಯಾಗುತ್ತದೆ. ಇದರ ಮೂಲಕ ನಾವು ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ನನ್ನ ಹೆಸರು ದ್ರಾಕ್ಷಾಯಿಣಿ. ನಾನು ಅಡ್ವಾನ್ಸ್ ಯೋಗ ಟೀಚರ್ ಹಾಗೂ YCB ಸರ್ಟಿಫಿಕೇಟ್ ಕೂಡ ಮಾಡ್ಕೊಂಡಿದ್ದೀನಿ, ಅಂದರೆ ಮಿನಿಸ್ಟ್ರಿ ಆಫ್ ಆಯುಷ್ ಗೌರ್ಮೆಂಟ್. ನಾನು ಮೂಲತಃ ಕರ್ನಾಟಕದವಳು, ಇರೋದು ಮುಂಬೈಲಿ. ಸೊ ಇವತ್ತಿನಿಂದ ನನ್ನ ಭಗವದ್ಗೀತೆ ಜಾತ್ರೆ ಸ್ಟಾರ್ಟ್ ಆಗ್ತಿದೆ. ನೀವು ಇದರಲ್ಲಿ ಪಾಲ್ಗೊಳ್ಳಿ. ಸರಳವಾಗಿ ಹೇಳ್ತೀನಿ, ಬನ್ನಿ ಇವಾಗ ಶುರು ಮಾಡೋಣ. ಶ್ರೀಮದ್ ಭಗವದ್ಗೀತೆಯ ಪರಿಚಯ. ಅಧ್ಯಯನ 1, ಅರ್ಜುನ ವಿಷಾದ ಯೋಗ. ಶ್ರೀಮದ್ ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಶಾಶ್ವತ ಮಾರ್ಗದರ್ಶಿಯಾಗಿದೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನು ಗೊಂದಲ ಮತ್ತು ದುಃಖಕ್ಕೆ ಒಳಗಾದಾಗ ಭಗವಾನ್ ಶ್ರೀಕೃಷ್ಣರು ನೀಡಿದ ದಿವ್ಯ ಉಪದೇಶವೇ ಶ್ರೀಮದ್ ಭಗವದ್ಗೀತಾ. ಈ ಮೊದಲ ಅಧ್ಯಯನವು ಅರ್ಜುನ ವಿಷಾದ ಯೋಗ ಎಂದು ಕರೆಯುತ್ತಾರೆ. ಇಲ್ಲಿ ಅರ್ಜುನನ ವಿಷಾದವು ಜ್ಞಾನಕ್ಕೆ ದಾರಿಯಾಗುತ್ತದೆ. ತುಂಬ ಸರಳವಾಗಿದೆ, ಎಲ್ರಿಗೂ ಅರ್ಥ ಆಗುತ್ತೆ. ನೀವು ದಿನಾಲೂ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಹೇಳ್ಕೊಡಿ. ಬನ್ನಿ, ಶ್ರೀಮದ್ ಭಗವದ್ಗೀತೆಯ ಈ ಪವಿತ್ರ ಜಾತ್ರೆಯನ್ನು ಒಟ್ಟಾಗಿ ಆರಂಭಿಸೋಣ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.